ವೀಕ್ಷಕರೇ, ದೇಶ ಬಾಂಧವರೇ, ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಒಂದು ಪುರಂದರದಾಸರ ಕೀರ್ತನೆ. 15ನೇ ಶತಮಾನದಲ್ಲಿ ಸಮಾಜ ಚಿಂತನೆ ಕನಕದಾಸರ, ಪುರಂದರದಾಸರ ಕೀರ್ತನೆಗಳಲ್ಲಿ ಇರುವುದು ಇಂದಿಗೂ ನಾವು ಕಾಣ್ತೇವೆ. ಆ ಕೀರ್ತನೆಗಳಲ್ಲಿ ಆ ಕಾಲಕ್ಕೂ ಈ ಕಾಲಕ್ಕೂ ಇರೋ ವ್ಯತ್ಯಾಸ ಏನೆಂದರೆ, ಆಗ ಮುಸ್ಲಿಮರ ದಾಳಿ, ಈಗ ನಮ್ಮವರೇ ನಮ್ಮ ದೇಶದೊಳಗೆ ಶತ್ರುಗಳಿದ್ದಾರೆ ಎಂಬುದು ಜನಜನಿತ ಅಲ್ಲವೇ? ಕೇಳಿ, ಪುರಂದರದಾಸರ ಕೀರ್ತನೆ. ಧರ್ಮಕ್ಕೆ ಕೈಬಾರದಿ ಕಾಲ. ಇವತ್ತಿಗೂ ಹಾಗೆ ಅಲ್ವಾ? ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಕಲಿಗಾಲ ಪಾಪ ಕರ್ಮಕ್ಕೆ ಮನಸೋಲೋದಿ ಕಲಿಗಾಲ. ಧರ್ಮಕ್ಕೆ ಕೈಬಾರದಿ ಕಾಲ, ಧರ್ಮಕ್ಕೆ ಕೈಬಾರದಿ ಕಾಲ. ಪಾಪ ಕರ್ಮಕ್ಕೆ ಮನಸೋಲದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲದಿ ಕಾಲ. ಧರ್ಮಕ್ಕೆ ಕೈಬಾರದಿ ಕಾಲ. ದಂಡ ಪಿಂಡಗಳಿಗೆ, ದೇಶದ್ರೋಹಿಗಳಿಗೆ, ಪುಂಡು ಪೋಕರಿಗಳಿಗುಂಟು, ಮಿಂಡೇರಿಗುಂಟು, ಜಗಭಂಡರಿಗುಂಟು. ದಂಡ ಪಿಂಡಗಳಿಗೆ, ದೇಶದ್ರೋಹಿಗಳಿಗೆ, ಪುಂಡು ಪೋಕರಿಗಳಿಗುಂಟು. ದಂಡ ಪಿಂಡಗಳಿಗೆ, ದೇಶದ್ರೋಹಿಗಳಿಗೆ, ಪುಂಡು ಪೋಕರಿಗಳಿಗುಂಟು, ಮಿಂಡೇರಿಗುಂಟು, ಜಗಭಂಡರಿಗುಂಟು. ಹೆಂಡತಿ ಮಕ್ಕಳಿಗಿಲ್ಲ ಈ ಕಾಲ, ಕಲಿಗಾಲ. ಮಿಂಡೇರಿಗುಂಟು, ಜಗಭಂಡರಿಗುಂಟು, ಹೆಂಡತಿ ಮಕ್ಕಳಿಗಿಲ್ಲ ಈ ಕಾಲ. ಮತ್ತೆ ಸುಳ್ಳರಿಗುಂಟು, ಮತ್ತೆ ಸುಳ್ಳರಿಗುಂಟು, ಕಳ್ಳರಿಗುಂಟು. ಮತ್ತೆ ಸುಳ್ಳರಿಗುಂಟು, ಕಳ್ಳರಿಗುಂಟು. ಉತ್ತಮೋತ್ತಮರಿಗಿಲ್ಲ ಕಲಿಗಾಲ. ಮತ್ತೆ ಸುಳ್ಳರಿಗುಂಟು, ಕಳ್ಳರಿಗುಂಟು. ಉತ್ತಮೋತ್ತಮರಿಗಿಲ್ಲ ಈ ಕಲಿಗಾಲ. ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲದಿ ಕಾಲ. ಕಲಿಗಾಲ. ಮತಬೇಟೆಯಲ್ಲಿ ಒಳಗೆಟ್ಟ ರಾಜಕೀಯ, ಮತಬೇಟೆಯಲ್ಲಿ ಒಳಗೆಟ್ಟ ರಾಜಕೀಯ. ಹುಸಿದಿಟವಾಗಿ ರಸವೇ ಕಸವಾಗಿ, ಭೂಮಿ ಬಗೆದು
ಹೆಣದ ಬುರುಡೆ ಹುಡುಕೋ ಕಲಿಗಾಲ. ಮತಬೇಟೆಯಲ್ಲಿ ಹೊಲಗೆಟ್ಟ ರಾಜಕೀಯ. ಕುಸಿದಿಟವಾಗಿ ರಸಕಸವಾಗಿ ಭೂಮಿ ಬಗೆದು ಹೆಣದ ಬುರುಡೆಗಳ ಹುಡುಕೋ ಕಾಲ ಕಲಿಗಾಲ. ಧರ್ಮಕ್ಷೇತ್ರಕ್ಕೆ ಬರೋ ಬಕುತರಿಗಿಲ್ಲ ಈ ಕಲಿಗಾಲ. ಹೆಣದ ಬುರುಡೆ ಹುಡುಕೋ ಕಾಲ, ಧರ್ಮಕ್ಷೇತ್ರಕ್ಕೆ ಬರೋ ಬಕುತರಿಗಿಲ್ಲ ಈ ಕಾಲ. ವರದ ಪುರಂದರ ವಿಠಲನ ನಿತ್ಯ ಸ್ತುತಿಸೋರ ಕಡೆಗಾಣಿಸೋ ಈ ಕಾಲ. ವರದ ಪುರಂದರ ವಿಠಲನ ನಿತ್ಯ ಸ್ತುತಿಸೋರ ಕಡೆಗಾಣಿಸೋದಿ ಕಲಿಗಾಲ. ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲದಿ ಕಾಲ. ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲದಿ ಕಾಲ. ಪಾಪ ಕರ್ಮಕ್ಕೆ ಮನಸೋಲದಿ ಕಾಲ. ಧರ್ಮಕ್ಕೆ ಕೈಬಾರದಿ ಕಾಲ. ಅಂದು 30-40 ಕೋಟಿ ಇದ್ದಂಥ ಕಾಲ. ಪರಕೀಯರ ದಾಳಿಯ ಕಾಲ. ಈಗ 145 ಕೋಟಿ. ಪವಾಡಗಳೆಲ್ಲ ನಡೆಯಲ್ಲ ಈಗ. ಭೂಮಿ ಕಂಪಿಸ್ಬಿಡ್ತು. ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ ಅಂದ್ಕೊಂಡ್ರೆ ಏನು ಮೂರ್ತಿ ತಿರುಗಲಿಲ್ಲ, ಗೋಡೆ ಒಡ್ಕೊಂಡು ದರ್ಶನ ಕೊಡಲಿಲ್ಲ. ಕೃಷ್ಣ ಭೂಮಿ ಕಂಪಿಸ್ಬಿಡ್ತಂತೆ. ಅದಾರ ಪವಾಡ ಆಯ್ತಲ್ಲ, ಹೋಗ್ಲಿ ಸದ್ಯ. ಯೂಟ್ಯೂಬರ್ಸ್ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಹೇಳ್ತಾರೆ. ದೇವರಲ್ಲ, ದುಡ್ಡೇ ಮುಖ್ಯ. ಹಣ 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 ಅಂತ ಹೆಣ ಆಗೋಕ್ಕೂ ರೆಡಿಯಾಗಿದ್ದಾರೆ ಅಲ್ವೇ. ನಾವು ಏನೂ ತೊಗೊಂಡೋಗಕ್ಕೆ ಬರಲ್ಲ ಇಲ್ಲಿಂದ. ನಾನು ಈ ವಯಸ್ಸಲ್ಲಿ ಎದ್ದು ಕೂತ್ಕೊಂಡು ಇದನ್ನು ಹಾಡ್ತೇನೆ. ಇದು ನನಗೆ ನೆನಪಿಗೆ ಬರುತ್ತಲ್ಲ, ಅದು ಭಾಳ ಆಶ್ಚರ್ಯ. ನಮ್ಮ ಬಾಲ್ಯ ಅಷ್ಟು ಚೆನ್ನಾಗಿತ್ತು, ನಮ್ಮ ಹರೆಯ ಅಷ್ಟು ಚೆನ್ನಾಗಿತ್ತು. ಹರಿಕತೆ, ಭಜನೆಗಳು ದೇವಸ್ಥಾನಗಳಲ್ಲಿ. ಜನ ಕಿಕ್ಕಿರಿದು ಸೇರಿಸ್ತಾ ಇದ್ರು. ದೃಶ್ಯ ಮಾಧ್ಯಮದ ಸಿನಿಮಾಗಳಲ್ಲೂ ಕೂಡ ಸಮಾಜ ಸುಧಾರಣೆ ಇತ್ತು. ಕನಕದಾಸರ ಸಿನಿಮಾ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಪರಿವರ್ತನೆ ಜಗದ ನಿಯಮ. ಮತ್ತೆ ಕಾಲ ಬದಲಾಗೇ ಆಗುತ್ತೆ. ಹಿಸ್ಟರಿ ರಿಪೀಟ್ಸ್. ಕೆಟ್ಟದ್ದು ತುಂಬ ಜಾಸ್ತಿ ಆದಮೇಲೆ ಒಳ್ಳೆಯದ ಕಾಲ ಬಂದೇ ಬರುತ್ತೆ. ಎಲ್ಲ ಕಾಲದಲ್ಲೂ ಕೆಟ್ಟದ್ದು ಜಾಸ್ತಿ ಇತ್ತು. ಈ ಕಾಲದಲ್ಲಿ ಪ್ರಪೋರ್ಷನೇಟ್ಲಿ ಜನಸಂಖ್ಯೆ ಹೆಚ್ಚಿದೆ. ಒಂದು ಬರೀ 35-40 ಕೋಟಿ ಆಗ ಭಾರತದಲ್ಲಿ, ಈಗ 145 ಕೋಟಿ. ಅಂದರೆ ಕೆಟ್ಟದ್ದು ಹೆಚ್ಚಿರುತ್ತೆ. ಇದನ್ನು
ಇಂದಿನ ಯುವ ಜನಾಂಗ, ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಬೇಕು. ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು. ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು. ಒಳಗಿನ ದೈವ ಜ್ಞಾನವೇ ಕಾಯ್ದಂದು. ಹೋಗದೆ ತಕ್ಕೆಲ್ಲ ಶಂಕೆ ಕ್ಲೇಶವೋ ಅನಂಗ ಸಂಗದಲ್ಲಿ ಹೊಳೆವುದೇ ಅಂತರಾತ್ಮನ ಪ್ರೀತಿಯೋ. ಮಹತೋ ಮಹೀಯನ ಸಂಕೀರ್ತನದಲ್ಲಿ ನಶ್ವರ ಜೀವಿತ ಸತ್ಯವೋ. ನಿತ್ಯ ನಿರಂತರ